ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ಚಾನಲ್ಗೆ ಸ್ವಾಗತ. ಇವತ್ತು ನಾವೊಂದು ವಿಶೇಷವಾದಂಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಆ ದೇವಸ್ಥಾನ ಏನಪ್ಪ ಅಂದರೆ ಸ್ಕಂದ ಪುರಾಣದಲ್ಲೂ ಸಹ ಈ ದೇವಸ್ಥಾನದ ಬಗ್ಗೆ ಉಲ್ಲೇಖನ ನಾವು ನೋಡ್ಬೋದು. ಹೌದು ಸ್ನೇಹಿತರೆ, ಇವತ್ತು ನಾವು ಅಂಥ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಗೊತ್ತಾಗಿರುತ್ತೆ ನಿಮ್ಗೆ ಆಲ್ರೆಡಿ. ಸೊ ಲೇಪಾಕ್ಷಿ ಅಂದ್ಬಿಟ್ಟು ತ್ರೇತಾಯುಗಕ್ಕೂ ಸಹ ಸಂಬಂಧಪಟ್ಟಿರುವಂಥ ದೇವಸ್ಥಾನ ಇದು. ಸೊ ತ್ರೇತಾಯುಗ ಅಂದರೆ ನಿಮಗೆ ಇಷ್ಟೊತ್ತಿಗೆಲ್ಲ ಆಗಲೇ ಗೊತ್ತಾಗಿರುತ್ತೆ, ರಾಮಾಯಣಗೆ ಸಂಬಂಧಪಟ್ಟಿರೋದಂಥ. ಹೌದು ಸ್ನೇಹಿತರೆ, ಈ ದೇವಸ್ಥಾನ ಬಂದ್ಬಿಟ್ಟು ರಾಮಾಯಣಗೂ ಸಂಬಂಧಪಟ್ಟಿರೋಂಥ ದೇವಸ್ಥಾನ ಇದು. ಇದು ಬಂದ್ಬಿಟ್ಟು ಆಂಧ್ರ ಪ್ರದೇಶದ ಅನಂತಪುರ ಜಿಲ್ಲೆಯಲ್ಲಿದೆ ಈ ದೇವಸ್ಥಾನ. ಬಟ್ ಏನಪ್ಪ ಅಂದರೆ ಇದು ಆಂಧ್ರ ಕರ್ನಾಟಕ ಬಾರ್ಡ್ರಲ್ಲಿದೆ. ನಿಮಗೆ ಅನಂತಪುರಿಂದನೂ ಒಂದು 125 ಕಿಲೋಮೀಟ್ರ್ ಆಗುತ್ತೆ, ಮತ್ತು ಬೆಂಗಳೂರಿಂದನೂ ಒಂದು 125 ಕಿಲೋಮೀಟ್ರ್ ಆಗುತ್ತೆ. ನಾವು ಗೂಗಲಲ್ಲಿ ಹಾಕಿದಾಗ ನಿಮಗೆ 2 ರೂಟ್ ತೋರಿಸುತ್ತೆ. ಒಂದು ದೇವನಹಳ್ಳಿ, ಚಿಕ್ಕಬಳ್ಳಾಪುರ, ಬಾಗೇಪಲ್ಲಿ, ಲೇಪಾಕ್ಷಿ ತೋರಿಸುತ್ತೆ. ಇನ್ನೊಂದು ಬಂದ್ಬಿಟ್ಟು ಸಪೋಸ್ ನಾವು 2 ವೀಲರ್ ಏನಾದ್ರು ಸೆಲೆಕ್ಟ್ ಮಾಡ್ಕೊಂಡಾಗ ಗೂಗಲ್ ಮ್ಯಾಪ್ಸಲ್ಲಿ ನಿಮ್ಗೆ ಬಂದ್ಬಿಟ್ಟು ಅದು ದೊಡ್ಡಬಳ್ಳಾಪುರ, ಮಂಚೇನಹಳ್ಳಿ ಮತ್ತು ನಗರಗೆರೆ ಹಂಗೂ ತೋರಿಸುತ್ತೆ. ಸೇಮ್ ಇದಕ್ಕೂ ಒಂದು 10 ಕಿಲೋಮೀಟ್ರ್ ಡಿಫ್ರೆನ್ಸ್ ಇರುತ್ತೆ. ಬಟ್ ನಾನು ಹೇಳಿದೇನೆಂದರೆ ಓಕೆ, ಇದೇ NH44 ಬ್ಯಾಂಗ್ಳೂರು ಹೈದರಾಬಾದ್ ಹೈವೇ ಇದೆಯಲ್ಲ, ಅದೇ ಚೆನ್ನಾಗಿದೆ, ರೋಡೆಲ್ಲನೂ ಚೆನ್ನಾಗಿದೆ. ಸೊ ನೀವು ಈ ರೂಟಲ್ಲೇ ತೊಗೋಬೋದು. ಮತ್ತು ಒಂದು 2 ಟೋಲ್ ಸಿಗುತ್ತೆ ನಿಮಗೆ. ದೇವನಹಳ್ಳಿಲಿ ಒಂದು ಟೋಲ್ ಸಿಗುತ್ತೆ, ಮತ್ತು ಬಾಗೇಪಲ್ಲಿನಲ್ಲಿ ಒಂದು ಟೋಲ್ ಸಿಗುತ್ತೆ ಸ್ನೇಹಿತರೆ. ಈಗ ತಾನೇ ಲೇಪಾಕ್ಷಿ ಪಾರ್ಕಿಂಗ್ಗೆ ರೀಚ್ ಆದ್ವಿ. ಕಾರ್ ಪಾರ್ಕ್ ಮಾಡಿಬಿಟ್ಟು ಈಗ ಹೊರಟಿದ್ದೀವಿ ದೇವಸ್ಥಾನ ನೋಡೋದಕ್ಕೆ. ಸೊ ದೇವಸ್ಥಾನ ಬಂದ್ಬಿಟ್ಟು ಆ್ಯಕ್ಚುಲಿ ನಾನು ಮುಂಚೆನೇ ಒಂದು 7-8 ವರ್ಷ ಮುಂಚೆನೇ ಬಂದಿದ್ದೆ. ಸೊ ಇಲ್ಲಿಂದ ದೇವಸ್ಥಾನ ಬಂದ್ಬಿಟ್ಟು ಒಂದು 300-400 ಮೀಟ್ರ್ ಇರ್ಬೋದು. ಸೊ ಈಗ ನೀವೇನು ನೋಡ್ತಾ ಇದ್ದೀರಾ, ಇದು ಬಂದ್ಬಿಟ್ಟು ಜಟಾಯು ಥೀಮ್ ಪಾರ್ಕು. ನಾವು ರೋಡಿಂದ ನಾವು ಬರಬೇಕಾದ್ರೆ ಕಾಣಿಸಿರುತ್ತಲ್ಲ ನಿಮಗೆ, ನೀವು ಮೋಸ್ಟ್ಲಿ ವಿಡಿಯೋನಲ್ಲಿ ಅಬ್ಸರ್ವ್ ಮಾಡಿರೋ ಅನಿಸುತ್ತೆ. ನಾವು ಬರ್ಬೇಕಾದ್ರೆ ಲೆಫ್ಟ್ ಸೈಡಲ್ಲಿ ಕಾಣಿಸ್ತಾ ಇತ್ತು ಅದು. ಮತ್ತು ಪಾರ್ಕಿಂಗ್ ಫೀಸ್ ಬಂದ್ಬಿಟ್ಟು 40 ರೂಪೀಸ್ ಸ್ನೇಹಿತರೆ. ಮತ್ತು ಇದು ಥೀಮ್ ಪಾರ್ಕ್ ಒಳಗಡೆ ಎಂಟ್ರಿ ಆಗಬೇಕಾದ್ರೆ 10 ರೂಪೀಸ್ ಪರ್ ಹೆಡ್ ತೊಗೊತಾರೆ. ಜಸ್ಟ್ ಇನ್ನೊಂದು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರ್ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮತ್ತೆ ದೇವಸ್ಥಾನ ನೋಡ್ಕೊಂಡು ಹೋಗ್ಬೋದು. ಇದು ಚೆನ್ನಾಗಿದೆ ಪಾರ್ಕು. ನಾವು ಮೇಲ್ಗಡೆ ಟಾಪ್ವರೆಗೂ ಹೋಗ್ಬೋದು. ಅಂದರೆ ಪಕ್ಷಿ ಇದೆಯಲ್ಲ ಅಲ್ಲಿವರೆಗೂ ಹೋಗೋಕ್ಕಾಗಿಲ್ಲ, ಜಸ್ಟ್ ಆ ಬಂಡೆವರೆಗೂ ಹೋಗೋಕ್ಕಾಗಿಲ್ಲ. ಅದ್ರ ಕೆಳಗಡೆ ಆ ಬಂಡೆ ಬೇಸ್ ಇರುತ್ತಲ್ಲ ಅಲ್ಲಿವರೆಗೂ ಹೋಗಿ ನೋಡ್ಕೊಂಬರ್ಬೋದು. ಮತ್ತು ಸ್ನೇಹಿತರೆ ನೋಡಿ, ಇಲ್ಲಿ ಬೋರ್ಡ್ ಹಾಕಿದ್ದಾರೆ. ಇಲ್ಲಿಂದ ಲೇಪಾಕ್ಷಿಯಿಂದ ಪೆನ್ಗೊಂಡ 40 ಕಿಲೋಮೀಟ್ರು, ಪುಟ್ಟಪರ್ತಿ 60 ಕಿಲೋಮೀಟ್ರು, ಕದ್ರಿ 80 ಕಿಲೋಮೀಟ್ರು. ಕದ್ರಿನೂ ಚೆನ್ನಾಗಿದೆ ಸ್ನೇಹಿತರೆ. ಕದ್ರಿ ಏನಕ್ಕೆ ಫೇಮಸ್ ಅಂದರೆ ಅಲ್ಲಿ ನರಸಿಂಹಸ್ವಾಮಿ ಟೆಂಪಲ್ ಇದೆ, ತುಂಬ ಫೇಮಸ್ಸು. ಮತ್ತು ವರ್ಷಕ್ಕೊಂದ್ಸಲಿ ಜಾತ್ರೆ ಆಗುತ್ತೆ. ಅದು ಆವಾಗಂತೂ ಇನ್ನೂ ಸೂಪರಾಗಿರುತ್ತೆ ಜಾತ್ರೆ. ಅಷ್ಟೊಂದು ಗ್ರ್ಯಾಂಡಾಗಿ ನಡೀತೆ ಜಾತ್ರೆ ಎಲ್ಲ. ಮತ್ತು ವಿದ್ರಾಶ್ವಥ ಅದು ನಮ್ಮ ಕರ್ನಾಟಕದಲ್ಲೇ ಇರೋದು. ಇಲ್ಲಿಂದ ಲೇಪಾಕ್ಷಿಯಿಂದ ಬಂದ್ಬಿಟ್ಟು 30 ಕಿಲೋಮೀಟ್ರ್ ಆಗುತ್ತೆ. ಗೌರಿಬಿದನೂರಿಂದ ಒಂದು 15-20 ಕಿಲೋಮೀಟ್ರ್ ಆಗ್ಬೋದು ಅನಿಸುತ್ತೆ. ಯಾಕಂದ್ರೆ ನೋಡಿದ್ದೀನಿ, ಸುಮಾರು ವರ್ಷ ಆಯಿತು. ಬಟ್ ಇನ್ನು ಘಾಟಿ ಗೊತ್ತಲ್ಲ, ಬೆಂಗಳೂರಿಂದ ಒಂದು 30-40 ಕಿಲೋಮೀಟ್ರ್ ಆಗುತ್ತೆ ಅಷ್ಟೇ. ಮತ್ತು ಈಶಾ ಫೌಂಡೇಶನ್ನು ಚಿಕ್ಕಬಳ್ಳಾಪುರ ಗೊತ್ತಲ್ಲ. ನೀವೇನಾದ್ರು ಕರೆಕ್ಟಾಗಿ ಬೆಂಗಳೂರು ಏನಾದ್ರು ಬೆಳಗ್ಗೆ ಅಷ್ಟೊತ್ತಿಗೆ ಬಿಟ್ಟರೆ ಈಶಾ ಫೌಂಡೇಶನ್ ನೋಡಿಕೊಂಡು, ಲೇಪಾಕ್ಷಿ ನೋಡಿಕೊಂಡು, ಮತ್ತು ವಿದ್ರಾಶ್ವಥ ನೋಡಿಕೊಂಡು ದೊಡ್ಡಬಳ್ಳಾಪುರಕ್ಕೆ ಬಂದು ಘಾಟಿ ನೋಡ್ಕೊಂಡಂಗೆ ನೀವು ಬೆಂಗಳೂರಿಗೆ ವಾಪಸ್ ಬಂದುಬಿಡ್ಬೋದು. ಒಂದು ದಿವಸದಲ್ಲಿ ಇಷ್ಟು ಪ್ಲೇಸಸ್ಸು ಕವರ್ ಮಾಡ್ಕೋಬೋದು, ಚೆನ್ನಾಗಿರುತ್ತೆ.
ಸ್ನೇಹಿತರೆ, ನಾವು ದೇವಸ್ಥಾನ ಹತ್ರ ರೀಚ್ ಆಗ್ತಾ ಇದ್ದಂಗೆ ನಿಮಗೆ ಲೆಫ್ಟ್ ಸೈಡ್ ನೋಡಿದ್ರೆ ಅನ್ನದಾಸೋಹನೂ ಇದೆ, ಪ್ರಸಾದನೂ ಕೊಡ್ತಾರೆ. 12:45 1 ಗಂಟೆ ಆಗ್ತಾಯಿತ್ತು. ಸೊ ಅದಕ್ಕೆ ಹೊಟ್ಟೆನೂ ಹಸಿತಾ ಇತ್ತು. ಅದಕ್ಕೆ ನಾವು ಊಟ ಮಾಡ್ಕೊಂಡು ಹೋಗೋಣ ಅಂತ ಅಂದ್ಕೊಂಡ್ವಿ. ಯಾಕಂದರೆ ಮಕ್ಕಳೆಲ್ಲ ಇದ್ದಾರಲ್ಲ, ನಾನು ಹೇಳಿದ್ನಲ್ಲ ಮುಂಚೆನೇ ಹೋಗಿದೆ ಅಂದ್ಬಿಟ್ಟು ದೇವಸ್ಥಾನವನ್ನು ನೋಡ್ಕೊಂಡು ಹೊರಗಡೆಗೆ ಬರೋಷ್ಟರಲ್ಲಿ ಒಂದು 2-3 ಗಂಟೆನಾದರೂ ಬೇಕು. ತುಂಬ ಲೇಟ್ ಆಗಿಬಿಡುತ್ತೆ, ಮತ್ತು 3 ಗಂಟೆ 4 ಗಂಟೆ ಆಗಿಬಿಡುತ್ತೆ ಅಂದ್ಬಿಟ್ಟು ಊಟ ಮಾಡ್ಕೊಂಡು ಹೋಗೋಣ ಅಂತ ಡಿಸೈಡ್ ಮಾಡ್ಕೊಂಡ್ವಿ. ಅದಕ್ಕೆ ಸೊ ಊಟನೂ ಮಾಡಿದ್ವಿ. ಚೆನ್ನಾಗಿತ್ತು ಸ್ನೇಹಿತರೆ ಊಟನೂ. ಮತ್ತು ಊಟ ಆದಮೇಲೆ ನಿಮ್ಮ ಎಷ್ಟು ಬೇಕಾದ್ರೂ ಡೊನೇಷನ್ ಕೊಡ್ಬೋದು ಅಥವಾ ಕೊಡ್ದೇನೂ ಇರ್ಬೋದು, ಅದು ನಿಮಗೆ ಬಿಟ್ಟಿದ್ದು. ಊಟನೂ ಚೆನ್ನಾಗಿತ್ತು. ಸೊ ಈಗ ಊಟ ಮುಗಿಸ್ಕೊಂಡು ದೇವಸ್ಥಾನ ಕಡೆ ಹೊಟ್ಟಿದ್ದೀವಿ. ನೋಡ್ಬೇಕು ಎಷ್ಟೊತ್ತಾಗುತ್ತೆ ಅಂತ ದರ್ಶನ ಎಲ್ಲ. ಸುಮಾರು ಜನ ಇದ್ದಾರೆ. ಇವತ್ತೇನೋ ಅವಾಗೆಲ್ಲ ರಶ್ಶೇ ಇರ್ತಾರಿಲ್ಲ, ಈಗಂತೂ ಸುಮಾರು ಜನ ಇದ್ದಾರೆ. ಹೇಳಿದ್ನಲ್ಲ ನಾನು ಒಂದು 10 ಇಯರ್ಸ್ ಬ್ಯಾಕ್ 8-9 ಇಯರ್ಸ್ ಬ್ಯಾಕ್ ಹೋಗಿದೆ ಅಂತ. ಅವಾಗೆಲ್ಲ ಏನು ಇಷ್ಟೊಂದೆಲ್ಲ ರಶ್ಶೇ ಇರಲಿಲ್ಲ ಸ್ನೇಹಿತರೆ. ಈಗ ನೋಡಿದ್ರೆ ಪಾರ್ಕಿಂಗೂ ಜಾಗ ಇಲ್ಲ. ಅವಾಗೆಲ್ಲ ನಾವು ದೇವಸ್ಥಾನ ಹತ್ರನೇ ಪಾರ್ಕ್ ಮಾಡ್ತಾಯಿದ್ವಿ, ಜಸ್ಟ್ ಒಂದು 100 ಮೀಟರ್ಸ್ ಒಳಗಡೆ. ಸ್ನೇಹಿತರೆ, ನಾವು ವೀರಭದ್ರೇಶ್ವರ ದೇವಸ್ಥಾನ ಏನು ನೋಡ್ತಾಯಿದ್ವಿ ಲೇಪಾಕ್ಷಿನಲ್ಲಿ, ಇದು ಬಂದ್ಬಿಟ್ಟು 16ನೇ ಶತಮಾನದಲ್ಲಿ ನಿರ್ಮಾಣ ಆಗಿರೋದು ಅಂತ ಹೇಳ್ತಾರೆ ನಾವು ಇತಿಹಾಸದಲ್ಲಿ ನೋಡಿದಾಗ. ಮತ್ತು ಏನಪ್ಪ ಅಂದರೆ ಇದು ವಿಜಯನಗರ ಸಾಮ್ರಾಜ್ಯ ಅವ್ರ ಕಾಲದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿರೋಂಥದ್ದು. ಅಂದರೆ ವಿಜಯನಗರ ಸಾಮ್ರಾಜ್ಯದ ಅಚ್ಯುತ ದೇವರಾಯನ ಆಳ್ವಿಕೆಯಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿರೋದು ಅಂತ ಹೇಳ್ತಾರೆ. ಸೊ ಸ್ನೇಹಿತರೆ, ಈ ದೇವಸ್ಥಾನನ ನಿರ್ಮಾಣ ಮಾಡಿರೋದು ಬಂದ್ಬಿಟ್ಟು ಇಬ್ಬರು ಸಹೋದರರು ನಿರ್ಮಾಣ ಮಾಡಿರ್ತಾರೆ. ಇದು ವಿರೂಪಣ್ಣ ನಾಯಕ ಮತ್ತು ವೀರಣ್ಣ ಎಂಬ ಇಬ್ಬರು ಸಹೋದರರು ಇರ್ತಾರೆ. ಅವರು ಈ ದೇವಸ್ಥಾನನ ನಿರ್ಮಾಣ ಮಾಡಿರ್ತಾರೆ. ಮತ್ತು ನಾವು ಈ ದೇವಸ್ಥಾನದಲ್ಲೇ ಮುಂಚೆ ಹೇಳಿದ್ದೀನಲ್ಲ, ಈ ದೇವಸ್ಥಾನಕ್ಕೆ ರಾಮಾಯಣದೂ ನಂಟಿದೆ ಅಂದ್ಬಿಟ್ಟು. ತೆಲುಗುನಲ್ಲಿ ಲೇಪಾಕ್ಷಿ ಅಂದರೆ ಆ್ಯಕ್ಚುಲಿ ಅದು ಫಸ್ಟು ಶ್ರೀರಾಮ ಬಂದ್ಬಿಟ್ಟು ಜಟಾಯು ಪಕ್ಷಿ ಇಲ್ಲಿ ಬಿದ್ದಾಗ ಲೇ ಪಕ್ಷಿ ಅಂತ ಹೇಳ್ತಾರೆ. ಅಂದರೆ ಲೇ ಪಕ್ಷಿ ಅಂದರೆ ಕಾಲಕ್ರಮೇಣ ಲೇ ಪಕ್ಷಿ ಬಂದ್ಬಿಟ್ಟು ಈಗ ಲೇಪಾಕ್ಷಿ ಅಂತ ಕರೀತಾರೆ. ಈ ಸ್ಥಳಕ್ಕೆ ಈ ಹೆಸರು ಬಂತು ಅಂತಲೇ ಹೇಳ್ತಾರೆ ಪುರಾಣಗಳ ಪ್ರಕಾರ ನೋಡಿದಾಗ. ಹಾಗೆ ಯಾರ್ಯಾರು ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ, ಮತ್ತು ಹಾಗೆ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಇನ್ನೂ ಈ ಥರ ವೀಡಿಯೋಸು ಸುಮಾರು ಬರ್ತಾ ಇರುತ್ತೆ ನಮ್ಮ ಚಾನಲಲ್ಲಿ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇದರಲ್ಲಿ ಈ ದೇವಸ್ಥಾನದ ವಿಶೇಷತೆ ಏನಂದರೆ ಹ್ಯಾಂಗಿಂಗ್ ಪಿಲ್ಲರ್ ಅಂತ ಹೇಳ್ತಾರೆ, ಅದರ ನೇತಾಡುವ ಕಂಬ ಅಂತ ಹೇಳ್ತಾರೆ. ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಲ್ಲ, ಇದೇ ಅದು ಹ್ಯಾಂಗಿಂಗ್ ಪಿಲ್ಲರ್ ಅಂತ ಏನು ಹೇಳ್ತಾರೆ ಅಥವಾ ನೇತಾಡುವ ಕಂಬ ಅಂತ ಏನು ಹೇಳ್ತಾರೆ, ಅದೇ ಇದು.